ಇನ್ನು SR ವಿಶ್ವನಾಥ್ ಹಾಗೆ ಡಾಕ್ಟರ್ ಕೆ ಸುಧಾಕರ್ ನಡುವೆ ನಡೀತಾ ಇರುವಂತಹ ಆ ಗುದ್ದಾಟ ಇದೆಯಲ್ಲ, ಇದು ಈಗ ತೀರಾ ವೈಯಕ್ತಿಕ ಮಟ್ಟಕ್ಕೆ ಇಳಿತಾ ಇದೆ. ಅದರಲ್ಲೂ ಯಲಹಂಕದಲ್ಲಿ ಬಂದು ಸುಧಾಕರ್ ಅವರು ಕೆಂಪೇಗೌಡ ಜಯಂತಿಯನ್ನು ಆಯೋಜನೆ ಮಾಡಿದಂಥ ವಿಚಾರ SR ವಿಶ್ವನಾಥ್ ಅವರ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಹೇಳಿ ಕೇಳಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಅದು ಯಾವ ಮಟ್ಟಿಗಿನ ಕಂದಕ ಇತ್ತು, ಆ ನಂತರದ ರಾಜಿ ಸಂಧಾನ ಇದೆಲ್ಲ ಹೇಗೆ ಆಯ್ತು ಅನ್ನೋದನ್ನು ನೀವು ಕೂಡ ಗಮನಿಸಿದ್ದೀರಾ. ಈಗ ಮತ್ತೊಮ್ಮೆ ಇವರಿಬ್ಬರ ನಡುವಿನ ಗಲಾಟೆನ ಆಗ್ತಾನೆ ಹೇಳಿದಾಗೆ ಬಹಳ ವೈಯಕ್ತಿಕ ಮಟ್ಟಕ್ಕೆ ಇಳಿದಿದ್ದು ಸವಾಲು ಪ್ರತಿ ಸವಾಲು ಜೋರಾಗಿ ನಡೀತಾ ಇದೆ. ಸೇಮ್ ನಿಮ್ಗೆ ಒಳ್ಳೆ ತೆಲುಗು ಸಿನಿಮಾ ಸ್ಟೈಲಲ್ಲಿ ನಡೀತಾ ಇದೆ ಇವ್ರ ಗಲಾಟೆ. ಮಾತ್ರ ಕನ್ನಡದಲ್ಲಿದೆ ಅಷ್ಟೇ. ಚಿಕ್ಕಬಳ್ಳಾಪುರಕ್ಕೆ ನಾನು ಬಂದು ಸ್ಪರ್ಧೆ ಮಾಡ್ತೀನಿ, ತಾಕತ್ತಿದ್ಯಾ ಅಂತ ವಿಶ್ವನಾಥ್ ಪ್ರಶ್ನೆ ಮಾಡ್ತಾ ಇದ್ರೆ, ಬಂದು ನಿಲ್ಲು ನೋಡೋಣ, ಯಾವ ಪಕ್ಷದಿಂದ ಬೇಕಾ ನಿಲ್ಲು, ಗೆದ್ದು ತೋರ್ಸು ಅಂತ ಪ್ರತಿ ಸವಾಲ್ ಆಗ್ತಾ ಇದ್ದಾರೆ ಸುಧಾಕರ್. ಬನ್ನಿ ಇವರಿಬ್ಬರ ನಡುವೆ ಏನೇನಾಗ್ತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕೆಂಪೇಗೌಡ ಜಯಂತ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಿದ್ ನಾವೇ. ಅವ್ರ ಹಿಂದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಪಾಪ ನಮ್ಮ ಸಂಘದವರು ಈ ರೀತಿಯಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ಮಾಡಂಗಿದ್ರೆ ನೀವೇ ಮಾಡ್ರಿ, ನಾವೇ ಸೇರ್ಕೊಂತೀವಿ ಜೊತೆಯಲ್ಲಿ, ಎರಡು ಮಾಡೋದು ಬೇಡ. ಸಂಘವನ್ನ ಬಿಟ್ಟು ಬೇರೆ ಅವರು ವೈಯಕ್ತಿಕವಾಗಿ ಅವ್ರು ಮಾಡ್ತಾ ಇದ್ದಾರೆ. ನಿಂತರ ಮೂರ್ ದಿನಕ್ಕೆ ಜಂಪಿಂಗ್ ಜಪಾನ್ ನಾನಲ್ಲ. ಚಿಕ್ಕಬಳ್ಳಾಪುರದ ಜನ ಏನಾದ್ರು ಒಪ್ಕೊಂಡ್ರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊಂತ. ಧೈರ್ಯ ಇದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಲ್ಲಕ್ಕೆ ಹೇಳಿ. ನನ್ನ ತಂಟೆಗೆ ಬಂತು ಅಂತಂದ್ರೆ ಬುಡಕ್ಕೆ ಕೈ ಹಿಡ್ತೀನಿ ನಾನು. ಅವ್ರ ಆಳಲ್ಲ, ನಾನು ಎಚ್ಚರದಿಂದ ಮಾತಾಡಕ್ ಕಲೀರಿ. ಒಂದೇ ಪಕ್ಷ ಆದ್ರೆ ಮುನಿಸು, ಒಂದೇ ಲೋಕಸಭಾ ಕ್ಷೇತ್ರ ಆದ್ರೆ ಬದ್ಧ ವೈರತ್ವ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೋಲಿಲ್ಲದ ಸರದಾರ ಯಲಹಂಕ ಕ್ಷೇತ್ರದ ಬಿಜೆಪಿ ಶಾಸಕ SR ವಿಶ್ವನಾಥ್ ಮಧ್ಯೆ ಮುನಿಸು ಮತ್ತೆ ಸ್ಫೋಟಗೊಂಡಿದೆ. ರಾಜಕೀಯ ಪ್ರತಿಷ್ಠೆ ಅಧಿಪತ್ಯದ ಜಟಾಪಟಿ ತಾರಕಕ್ಕೇರಿದೆ. ಇದೀಗ ಇಬ್ಬರು ಸೆಡ್ಡು ಹೊಡೆದು ಪ್ರತ್ಯೇಕ ಕೆಂಪೇಗೌಡ ಜಯಂತಿ ಮಾಡಿರೋದು ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಮಟ್ಟಕ್ಕೆ ಇಬ್ಬರ ರಾಜಕೀಯದ ದ್ವೇಷ ಬಂದು ನಿಂತಿದೆ. SR ವಿಶ್ವನಾಥ್ 2008ರಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರವನ್ನ ಸತತವಾಗಿ ಪ್ರತಿನಿಧಿಸುತ್ತಿದ್ದಾರೆ. ಯಾರೇ ಎಷ್ಟೇ ಏನೇ ರಾಜಕೀಯ ಮಾಡಿದ್ರು ವಿಶ್ವನಾಥ್ ಗೆಲ್ತಿದ್ದಾರೆ. ಸೋಲಿಲ್ಲದ ಸರದಾರ ಅಂತಾನೆ ತಮ್ಮ ಕ್ಷೇತ್ರದಲ್ಲಿ ಬಿಗಿ ಹಿಡಿತ ಹೊಂದಿದ್ದಾರೆ. ಆದ್ರೆ ಇದೀಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ SR ವಿಶ್ವನಾಥ್ ನಿಗಿ ಅಂತಿರೋದಕ್ಕೆ ಕಾರಣ ಏನು ಅಂದ್ರೆ, ನನ್ನ ಅನುಮತಿ ಇಲ್ಲದೆ ಯಲಹಂಕ ಕ್ಷೇತ್ರದಲ್ಲಿ ಪ್ರತ್ಯೇಕವಾಗಿ ಕೆಂಪೇಗೌಡ ಜಯಂತಿ ಮಾಡೋ ಅವಶ್ಯಕತೆ ಏನಿತ್ತು ಅನ್ನೋದು SR ವಿಶ್ವನಾಥ್ ಅವರ ಆಕ್ರೋಶ ಆಗಿದೆ. ಯಲಹಂಕದಲ್ಲಿ ಇಷ್ಟು ವರ್ಷ ನಾವೇ ಚೆನ್ನಾಗಿ ಕೆಂಪೇಗೌಡ ಜಯಂತಿ ಮಾಡಿದ್ದೀವಿ ಅಂತ ಶಾಸಕ SR ವಿಶ್ವನಾಥ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಾಕ್ಟರ್ ಕೆ ಸುಧಾಕರ್, ಚೆನ್ನಾಗಿ ಮಾಡಿದ್ರೆ ನಮ್ಮ ಸಂಘದವರು ಪ್ರತ್ಯೇಕ ಮಾಡ್ತಿರ್ಲಿಲ್ಲ ಅಂದ್ರು. ಈಗ ಇದು ನಮಗೂ ಒಂದು ನೋವು ತರ್ತಕ್ಕಂಥ ವಿಚಾರ. ನಾನು 2008ರಲ್ಲಿ ಶಾಸಕನಾದ್ಮೇಲೆ ಕೆಂಪೇಗೌಡ ಜಯಂತ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಿದ್ದು ನಾವೇ. ಅದಕ್ಕೆ ಮೊದಲು ಅಲ್ಲಿ ಮಾಲಾರ್ಪಣೆ ಏನು ಮಾಡ್ತಾಯಿದ್ರು, ಒಂದು ಪೂಜೆ ಮಾಡ್ತಾಯಿದ್ರು. ಆದರೆ ಮೆರವಣಿಗೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಕೂಡ 18 ವರ್ಷದಿಂದ ಒಂದು ವರ್ಷನೂ ಕೂಡ ನಾನು ತಪ್ಪಿಸಿದೆ. ಎಲ್ಲರೂ ಸೇರಿ ಆನಂದವಾಗಿ ಮಾಡ್ತಾಯಿದ್ವಿ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ. ಅನೇಕ ವರ್ಷಗಳಿಂದ ಅವರೇ ಶಾಸಕರಾಗಿದ್ರಲ್ವ, ಈಗಲೂ ಇದಾರಲ್ವಾ. ಅವ್ರ ಹಿಂದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಪಾಪ ನಮ್ಮ ಸಂಘದವರು ಈ ರೀತಿಯಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ಬಹುಶಃ ಅವರು ಯಾವ ಕಾರಣಕ್ಕೆ ಮಾಡಿಲ್ಲ ನನಗೆ ಗೊತ್ತಿಲ್ಲ, ಅವ್ರನ್ನೇ ನೀವು ಕೇಳಿ ತಿಳ್ಕೋಬೇಕು. ಯಲಹಂಕದಲ್ಲಿ ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ನಡೆಯಿತು. ಯಲಹಂಕ ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್, ಸಿಎಂ DK ಶಿವಕುಮಾರ್, ಮಾಜಿ ಸಿಎಂ ಸದಾನಂದ ಗೌಡ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ಸಚಿವ ಮುನಿಯಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗಿಯಾದರು. ಈಗ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮತ್ತು ಗಂಟಾಳೆ ಕೃಷ್ಣಪ್ಪನವರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಈ ಜಾಗ ಕೊಟ್ಟಿದ್ದೀವಿ, ನಮಗೆ 10% ಕೊಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 3 ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಹೇಳಿ ಅವರಿಗೆ ಹೌಸಿಂಗ್ ಬೋರ್ಡ್ ಅವರು ಕೊಟ್ಟಿದ್ದಾರೆ. ನಾನು ಇಲ್ಲೇ ಘೋಷಣೆ ಮಾಡ್ತಾ ಇದ್ದೇನೆ, ತಮ್ಮ ಮನವಿಯಂತೆ ಈ ಜಾಗವನ್ನು ಬರೀ 10%ಗೆ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಪ್ರತ್ಯೇಕ ಕೆಂಪೇಗೌಡ ಜಯಂತಿ ಸರಿಯಲ್ಲ, ಹಠಕ್ಕೆ ಬಿದ್ದು ಮಾಡಿದ್ದಾರೆ ಅಂತ SR ವಿಶ್ವನಾಥ್ ಸಿಟ್ಟಾದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಡಾಕ್ಟರ್ ಕೆ ಸುಧಾಕರ್, ನೀವೇ ವೈಯಕ್ತಿಕ ಮಾಡಿದ್ದೀರಿ ಅಂದ್ರು. ಮಾಡಂಗಿದ್ರೆ ನೀವೇ ಮಾಡ್ರಿ, ನಾವೇ ಸೇರ್ಕೊಂತೀವಿ ಜೊತೆಯಲ್ಲಿ, ಎರಡು ಮಾಡೋದು ಬೇಡ. ಯಾಕಂದರೆ ಯಲಹಂಕ ಕೆಂಪೇಗೌಡರು ಇಲ್ಲಿ ರಾಜಧಾನಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಯಲಹಂಕ ನಾಡಪ್ರಭು ಅಂತ ಹೆಸರಾಗಿರ್ತಕ್ಕಂಥದ್ದು. ಇಲ್ಲಿ 2 ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ರೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ನಿಮ್ದು ಏನೇ ಇದ್ರು ಕೂಡ ನಾವು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು ಕೂಡ ಅವರೊಂದು ರೀತಿಯ ಆಟಕ್ಕೆ ಬಿದ್ದು ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವನ್ನ ಮಾಡ್ತಾ ಇದ್ದಾರೆ. ಸಂಘ ಇವತ್ತು ಎಲ್ಲರನ್ನು ಕೂಡ ಸೇರಿಸಿಕೊಂಡು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗೂ ಕೂಡ ಅವ್ರು ಆಹ್ವಾನ ಮಾಡಿದ್ದಾರೆ. ಅವರು ಬೇರೆ ಸಂಘವನ್ನ ಬಿಟ್ಟು ಬೇರೆ ಅವರು ವೈಯಕ್ತಿಕವಾಗಿ ಅವ್ರು ಮಾಡ್ತಾ ಇದ್ದಾರೆ.
ಇನ್ನು ಡಾಕ್ಟರ್ ಕೆ ಸುಧಾಕರ್ಗೆ ಸೆಡ್ಡು ಹೊಡೆದು ಶಾಸಕ SR ವಿಶ್ವನಾಥ್ ಕೂಡ ಯಲಹಂಕದಲ್ಲೇ ಕೆಂಪೇಗೌಡ ಜಯಂತಿ ಮಾಡಿದ್ರು. ನೀನು ಜಂಪಿಂಗ್ ಜಪಾಂಗ್ ಅಂತ SR ವಿಶ್ವನಾಥ್ ಕೆಂಡ ಕಾರಿದ್ರು. ನಿಂತರ ಮೂರ್ ದಿನಕ್ಕೆ ಜಂಪ್ ಹೊಡಿಯೋ ಜಂಪಿಂಗ್ ಜಪಾನ್ ನಾನಲ್ಲ. ಯಾಕಂದ್ರೆ ನೀನು ನಿನ್ನ ಸಾಮರ್ಥ್ಯದಲ್ಲಿ ಇಲ್ಲಿ 85,000 ಓಟ್ ಲೀಡ್ ತಗೊಂಡಿದ್ದೀವಿ ಅಂತೇಳಿ ಬಹಳ ಹೇಳ್ಕೊಂಡ್ ಬಂದಿದ್ದೀರಿ. BJP ಯಾರು ಇಲ್ಲಿ ಓಟ್ ಹಾಕಿಲ್ಲ, ನಾನು ಗೆದ್ದಿದ್ದೀನಿ ಅಂತೇಳಿ. ನೀವಿಲ್ಲಿ ಸ್ವತಂತ್ರ ಅಭ್ಯರ್ಥಿ ಅಲ್ಲ, ಕಾಂಗ್ರೆಸ್ ಇಂದ ನಿಂತ್ಕೊಳ್ರಿ, ನೀವು ರಾಷ್ಟ್ರೀಯ ಪಕ್ಷದಲ್ಲಿ ನಿಂತ್ಕೊಳ್ರಿ, ನೀವು ನಾನು BJP-ಇಂದ ನಿಂತ್ಕೊಳ್ಳೋದು. ಯಲಹಂಕದ ಜನ ಅನುಮತಿ ಕೊಟ್ರೆ ನಾನೇ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ಗೆ ನಿಲ್ತೀನಿ ಅಂತ SR ವಿಶ್ವನಾಥ್ ಸವಾಲು ಹಾಕಿದ್ರು. ಸವಾಲು ಸ್ವೀಕರಿಸಿದ ಡಾಕ್ಟರ್ ಕೆ ಸುಧಾಕರ್ ಧೈರ್ಯ ಇದ್ರೆ ಸ್ಪರ್ಧೆ ಮಾಡ್ಲಿ ಅಂದ್ರು. ಚಿಕ್ಕಬಳ್ಳಾಪುರದ ಜನ ಏನಾದರೂ ಒಪ್ಕೊಂಡ್ರೆ, ಅನುಮತಿಯನ್ನು ಕೊಟ್ಟರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊಂತೀನಿ. ಯಾವುದಕ್ಕಾದರೂ ಸರಿ, ನಾನು ಜನಗಳ ಪರವಾಗಿರ್ತಕ್ಕಂಥನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನು. ವಿಷಯ ಗೊತ್ತಿಲ್ಲ ನನಗೆ. ಅದು ಧೈರ್ಯ ಇದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಲ್ಲಕ್ ಕೇಳಿ. ಯಾವ ಪಕ್ಷದಲ್ಲಿ ನಿಲ್ತಾರೋ ನಿಲ್ಲಕ್ ಕೇಳಿ. ಇಲ್ಲ ಇಂಡಿಪೆಂಡೆಂಟ್ ನಿಲ್ತಾರ, ನಾನು ಇಂಡಿಪೆಂಡೆಂಟ್ ನಿಲ್ತಿದ್ದೆ. ಇಲ್ಲೇ ಅವರು ಏನೋ ಚಾಲೆಂಜ್ ಮಾಡಿದಾರಲ್ಲ, ಯಾವ ಪಕ್ಷದ ಸಿಂಬಲ್ ಬೇಡ, ಇಬ್ರು ವೈಯಕ್ತಿಕವಾಗಿ ಎಲ್ಲಿ ನಿಂತ್ಕೋಬೇಕು ಹೇಳಿ, ನಾನು ನಿಂತ್ಕೊಳಕ್ ತಯಾರಾಗಿದ್ದೀನಿ. ಇದಿಷ್ಟೇ ಅಲ್ಲ, ನನ್ನ ತಂಟೆಗೆ ಬಂದ್ರೆ ಬುಡಕ್ಕೆ ಕೈ ಹಾಕ್ತೇನೆ. ನೀವು ಬಿಜೆಪಿ ಸಂಸದರು ಆಗಿ ಕಾಂಗ್ರೆಸ್ ಮನೆ ಬಾಗಿಲಿಗೆ ಹೋಗೋದು ಏನಿದೆ ಅಂತ SR ವಿಶ್ವನಾಥ್ ಬೆಂಕಿ ಉಗುಳಿದ್ರು. ಇದಕ್ಕೆ ಪ್ರತಿ ವಾರ್ನಿಂಗ್ ಕೊಟ್ಟ ಡಾಕ್ಟರ್ ಕೆ ಸುಧಾಕರ್, ನಾನು ನಿಮ್ಮ ಆಳು ಅಲ್ಲ, ಎಚ್ಚರದಿಂದ ಮಾತಾಡಿ ಅಂದ್ರು. ಪ್ರತಿ ಊರಲ್ಲೂ ಕೂಡ ನನಗೆ ಬಂಧುಗಳು ಅವರೇ, ಸ್ನೇಹಿತರುಗಳು ಅವರೇ, ಎಲ್ಲ ಪಕ್ಷದವ್ರನ್ನೂ ಕೂಡ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ತಂಟೆಗೆ ಬಂತು ಅಂತಂದರೆ ಬುಡಕ್ಕೆ ಕೈ ಇಡ್ತೀನಿ ನಾನು. ಇವತ್ತು ಅದಕ್ಕೆ ಬಂದಿರೋದು ನಾನು, ಬೇರೆ ಏನೂ ಇಲ್ಲ ಇದರಲ್ಲಿ. BJP-ಯ ಸಂಸದರಾಗಿ ಕಾಂಗ್ರೆಸ್ ಅವ್ರ ಮನೆ ಬಾಗಿಲು ಹೋಗುವಂಥದ್ದು ಏನೈತೆ? ಕಾಂಗ್ರೆಸ್ ಅಭ್ಯರ್ಥಿ ಸೋತಿರೋರ್ ಮನೆ ಬಾಗಿಲು ಹೋಗೋದು ಏನೈತೆ? ಯಾಕೆ ಹಿಂಗೆ ಓಡಾಡ್ತೀರಿ? ನಾನೇ ಜನ ಸೇರಿಸ್ತೀನಿ, ನಿಮ್ಮನ್ನೇ ಮೆರವಣಿಗೆ ಮಾಡ್ತೀನಿ, ಬರ್ರಿ. ಅವರ ಅಣತಿ ಅಂತೆ ನಾನು ನಡ್ಕೊಳ್ಳಿಕ್ಕೆ ಅವ್ರ ಆಳಲ್ಲ ನಾನು, ಗೊತ್ತಾಯ್ತಲ್ಲ? ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಮಾತಾಡಕ್ ಕಲೀರಿ. ಇವರಿಬ್ಬರ ನಡುವಿನ ಶೀತಲ ಸಮರ 2024ರ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯ ಸಮಯದಲ್ಲೇ ಶುರುವಾಗಿತ್ತು. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ವಿಶ್ವನಾಥ್ ತಮ್ಮ ಮಗ ಅಲೋಕ್ಗೆ ಟಿಕೆಟ್ ಕೇಳಿದ್ರು. ಆದರೆ ಪಕ್ಷ ಸುಧಾಕರ್ಗೆ ನೀಡಿತು. ಇದು SR ವಿಶ್ವನಾಥ್ಗೆ ಸಿಟ್ಟು ತರಿಸಿತು. ಅಂದಿನಿಂದ ಒಂದಲ್ಲ ಒಂದು ವಿಚಾರದಲ್ಲಿ ಇಬ್ಬರ ಮಧ್ಯೆ ಮುನಿಸು ಸ್ಫೋಟ ಆಗ್ತಾನೆ ಇದೆ. ಇದೀಗ ಪ್ರತ್ಯೇಕ ಕೆಂಪೇಗೌಡ ಜಯಂತಿ ಮಾಡೋ ಮೂಲಕ ಇಬ್ಬರು ನಾನಾ ನೀನಾ ನೋಡೇ ಬಿಡೋಣ ಅಂತ ತೊಡೆ ತಟ್ಟಿರುವುದು ಬಿಜೆಪಿಗೆ ಟೆನ್ಷನ್ ತಂದಿಟ್ಟಿದೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು.